ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ಕೈಯಲ್ಲಿ ನೋಡಿ ಇವತ್ತು ಕುಕ್ಕರ್ನ ಲಿಡ್ ಇಟ್ಕೊಂಡಿದ್ದೀನಿ. ಸೊ ಒಂದು ಕುಕ್ಕರ್ ತಂದು ವರ್ಷ ಆಗಿಲ್ಲ, ಆದರೂ ವರ್ಷದ ಒಳಗೆ ರಬ್ಬರ್ ಹಾಳಾಗ್ತಾ ಇದೆ ಅನ್ನೋದಕ್ಕೆ ಏನು ಸಮಸ್ಯೆ ಆಗ್ತಾ ಇದೆ, ಏನು ಪರಿಹಾರ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಜೊತೆಗೆ ನೋಡಬಹುದು, ಒಂದು ಸತಿ ಏನಾದರೂ ರಿಪೇರಿಗೆ ನಾವು ತಗೊಂಡೋದಾಗ ಅಂಗಡಿಯವನು ಏನು ಮಾಡ್ತಾನೆ, ಚೆನ್ನಾಗಿದ್ರು ಕೂಡ ಚೆನ್ನಾಗಿಲ್ಲ ಅಂತ ದುಡ್ಡನ್ನು ವಸೂಲಿ ಮಾಡ್ಕೊತಾನೆ ಅಲ್ವಾ. ಸೊ ಹಾಗಾಗಿ ಇದಕ್ಕೆ ಏನಾದರೂ ಟ್ರಿಕ್ಸ್ ಇದೆಯಾ, ಏನು ಪರಿಹಾರ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಜೊತೆಗೆ ಯಾವ ಕ್ರಮವನ್ನು ಅಳವಡಿಸ್ಕೋಬೇಕು ಅನ್ನೋದನ್ನು ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ಇವಾಗ ನಾನು ಒಂದು 3 ಲೀಟರ್ ಇರುವಂತಹ ಕುಕ್ಕರಿಗೆ ಏನು ಮಾಡ್ತಾ ಇದ್ದೀನಿ, ಅನ್ನವನ್ನು ಮಾಡ್ಕೊಂಡೆ. ಸೊ ವಿಸಿಲ್ ಬಂದ ತಕ್ಷಣ ಈ ಥರ ಚೆಲ್ದೋಗುತ್ತೆ ಅಲ್ವಾ. ಕಾಮನ್ ಆಗಿ ತರಕಾರಿಗಳ ಸಾರು ಅಥವಾ ಬೇಳೆ ಸಾರು ಮಾಡಿದಾಗ ಆಟೋಮೆಟಿಕ್ ಆಗಿ ವಿಸಿಲ್ ಬಂದ ತಕ್ಷಣ ಬಸ್ ಅಂತ ಏನಾಗ್ಬಿಡುತ್ತೆ, ಸೌಂಡ್ ಬಂದ್ಬಿಟ್ಟು ನೀರೆಲ್ಲ ಹೊರಗಡೆ ಚೆಲ್ಲಿಬಿಡುತ್ತೆ, ಗಲೀಜಾಗಿಬಿಡುತ್ತಲ್ವ. ಸೊ ಹಾಗಾಗಿ ಇದಕ್ಕೆ ಏನು ತಪ್ಪು ನಾವು ಮಾಡ್ತಾ ಇದ್ದೀವಿ ಅಂದರೆ ನೋಡಿ, ಇವಾಗ ಎಷ್ಟು ಕೆಪಾಸಿಟಿ ಇದೆ ಕುಕ್ಕರ್ ಫಸ್ಟ್ ಅದನ್ನು ಚೆಕ್ ಮಾಡಬೇಕು. ಜೊತೆಗೆ ನಾವೇನು ಮಾಡ್ತೀವಿ, ಜಾಸ್ತಿ ಆ, ಈ ಒಂದು ಭಾಗದಲ್ಲಿ ಮೇಲ್ ಬರುವವರೆಗೂ ರೈಸ್ ಮಾಡ್ತೀವಲ್ವ. ಸೊ ಅವಾಗ ಏನಾಗುತ್ತೆ ಅಂದರೆ ಹೆಚ್ಚಿನದಾಗಿ ಹೇರ್ ಔಟ್ ಆಗಲಿಕ್ಕೆ ಸಾಧ್ಯವಾಗಲ್ಲ ಕುಕ್ಕರ್ಗೆ. ಅವಾಗ ಏನಾಗುತ್ತೆ, ಎಲ್ಲ ಒಂದು ನೀರು ಅಥವಾ ಏನೇ ಸಾರು ಸಾಂಬಾರಿಂದು ಏನೇ ಒಂದು ಆಗಿರೋ ಪದಾರ್ಥ ಎಲ್ಲವೂ ಹೊರಗಡೆ ಚೆಲ್ಲುತ್ತೆ, ಗಲೀಜಾಗುತ್ತೆ. ಓಕೆನಾ. ಸೊ ಇವಾಗ ನೋಡಿ, ಈ ಒಂದು ಕುಕ್ಕರ್ನ ರಬ್ಬರ್ ಯಾಕೆ ಹಾಳಾಗ್ತಾ ಇದೆ ಅಂತೇಳಿದರೆ, ಆ 2 ವಿಸಲ್ ಅಥವಾ 3 ವಿಸಲ್ ಬಂದಾಗ ತುಂಬ ತಣ್ಣಗೆ ಆದಮೇಲೆ ಹೇರ್ ಔಟ್ ಮಾಡಿಬಿಟ್ಟು ಕುಕ್ಕರ್ನ ಲಿಡ್ ಓಪನ್ ಮಾಡ್ಕೊಳ್ತೀವಿ. ಸೊ ಓಪನ್ ಮಾಡಿಬಿಟ್ಟು ಅದರಲ್ಲೇ ರಬ್ಬರ್ ಇರುತ್ತಲ್ವ. ಸೊ ಹಾಗೆ ನಾವೇನು ಮಾಡಬೇಕು ಅಂದರೆ ಆ ರಬ್ಬರ್ನ ತಗೋಬಿಟ್ಟು ಒಂದು ಡಬ್ಬಿಗೆ ನೋಡಿ, ಒಂದು ಚಂಬಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಕುಕ್ಕರ್ನ ರಬ್ಬರ್ ಹಾಕಿಬಿಟ್ಟು ಒಂದು 5ರಿಂದ 10 ನಿಮಿಷ ತಣ್ಣೀರಲ್ಲಿ ಚೆನ್ನಾಗಿ ಇದು ನೆನಿಬೇಕು. ಓಕೆನಾ. ಸೊ ಯಾವಾಗ ನಾವು ಅದರಲ್ಲಿ ಬಿಟ್ಟಾಗ ಏನಾಗ್ಬಿಡುತ್ತೆ, ರಬ್ಬರ್ ಗಟ್ಟಿ ಬರುತ್ತೆ. ಒಂದು ವರ್ಷದೊಳಗೆ ರಬ್ಬರ್ ಹಾಳಾಗುತ್ತೆ. ಸೊ ವಾರಕ್ಕೆ ಈ ಸತಿ 4ರಿಂದ 5 ಸತಿ ಈ ಥರ ಮಾಡಿದ್ರೆ ರಬ್ಬರ್ ಬಾಳಿಕೆ ಬರುತ್ತೆ. ಓಕೆನಾ. ಸೊ ಇವಾಗ ನಾವೇನು ಮಾಡಬೇಕು ಅಂದರೆ, ಸ್ವಲ್ಪ ಅಡಿಗೆ ಎಣ್ಣೆನ ರಬ್ಬರ್ಗೆ ಚೆನ್ನಾಗಿ ಸವರ್ಬಿಟ್ಟು ಹಾಕಬೇಕು. ರಬ್ಬರ್ ಸಾಫ್ಟ್ ಆಗಿರುತ್ತೆ. ರಬ್ಬರ್ ಏನಾದರೂ ಗಟ್ಟಿ ಬಂದರೆ ನೋಡಿ, ರಬ್ಬರ್ ಚೇಂಜ್ ಮಾಡಿ ಅದರಲ್ಲೇ ನೀವು ಮಾಡ್ತಾ ಹೋದರೆ ಬರಸ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಟ್ರಿಕ್ಸನ್ನು ಫಾಲೋ ಮಾಡಿ. ಓಕೆ. ಸೊ ಯಾವುದೇ ಕಾರಣಕ್ಕೂ ರಬ್ಬರ್ ಗಟ್ಟಿ ಆಗದಂತೆ ನೋಡ್ಕೋಬೇಕು, ಜಾಗ್ರತೆಯಿಂದ ಇರಿ. ಓಕೆನಾ. ಕುಕ್ಕರಲ್ಲಿ ಮಾಡೋದು ತುಂಬಾ ಡೇಂಜರ್. ಸೊ ಹಾಗೆ ಕೇರ್ಫುಲ್ಲಾಗಿ ಮಾಡಿ. ತದನಂತರ ನೋಡಿ, ಇವಾಗ ನಾನು ಎಣ್ಣೆ ಎಲ್ಲ ಸವರಿದ್ದಲ್ಲ ಆದಮೇಲೆ ಇವಾಗ ಕುಕ್ಕರ್ನ ರಬ್ಬರ್ ಹಾಕ್ಕೊಳ್ತಾ ಇದ್ದೀನಿ. ಮೇನ್ ಪಾಯಿಂಟ್ ನೋಡಿ, ಇವಾಗ ಯಾಕೆ ಚೆಲ್ಲುತ್ತೆ ಇಲ್ಲಿಂದ ವಿಸಲ್ ಬರುವಂತಹ ಜಾಗದಲ್ಲಿ ಅಂದರೆ, ಈ ಒಂದು ಪಾರ್ಟಲ್ಲಿ ಈ ಥರ ಕೈಯಿಂದ ಒಂದು ಹನಿಯಷ್ಟು ಅಡಿಗೆ ಎಣ್ಣೆನ ಹಾಕ್ಕೊಳ್ಳಿ. ಓಕೆನಾ. ಹೋಲಿಗೆ ಹಾಕಿದಾಗ ನೋಡಿ, ಯಾವುದೇ ಕಾರಣಕ್ಕೂ ಚೆಲ್ಲೋದಿಲ್ಲ, ಏನೂ ಆಗಲ್ಲ. ಬೇಕಾದ್ರೆ ನೀವು ಕೂಡ ಫಾಲೋ ಮಾಡಿ. ಓಕೆ. ತದನಂತರ ನೋಡಿ, ಇವಾಗ ರಬ್ಬರ್ ಈ ಥರ ಮಡ್ಚಿ ನೋಡಿದಾಗ ಈ ಥರ ಸಾಫ್ಟಾಗಿ ಮಡ್ಚಲಿಕ್ಕೆ ಆಗ್ತಾ ಇರಬೇಕು. ಗಟ್ಟಿ ಇದ್ರೆ ಮಾತ್ರ ರಬ್ಬರ್ ಹಾಳಾಗಿದೆ ಅಂತ. ನೀವು ತಂದಿರುವಂಥ ಕುಕ್ಕರ್ನ ಟೈಮಿಂಗ್ಸ್ ನೋಡಿ, ಏನಾದರೂ ಒಂದು ಇಯರ್ ಆಗಿದ್ರೆ ಅಂದರೆ ಕಂಪಲ್ಸರಿ ರಬ್ಬರ್ನ ಚೇಂಜ್ ಮಾಡಿ. ಅದರಲ್ಲೇ ನೀವು ಅಡುಗೆ ಮಾಡ್ತಾ ಇದ್ದರೆ ಇವತ್ತಿಲ್ಲ ನಾಳೆ ಅದು ಬರಸ್ಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಫಸ್ಟ್ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ತದನಂತರ ನೋಡಿ, ಕುಕ್ಕರ್ನ ಈ ಪಾರ್ಟಲ್ಲಿ 6 ಹೋಲಿರುತ್ತೆ ನೋಡಿ. ಆ ಹೋಲಲ್ಲಿ ಏನಾದರೂ ಅನ್ನ ಅಥವಾ ಕಾಳುಗಳು ಬೇಯಿಸಿದಾಗ ಒಂಚೂರು ಏನಾದರೂ ಹೋಗಿ ಅದರಲ್ಲಿ ಸೇರಿಕೊಂಡ್ರೆ ಕುಕ್ಕರಲ್ಲಿ ವಿಸಲ್ ಬರೋದಿಲ್ಲ, ಬರಸ್ಟ್ ಆಗುತ್ತೆ. ಸೊ ಹಾಗೆ ನಾವೇನು ಮಾಡಬೇಕು, ಒಂದು ಈ ಥರ ಪರಕೆ ಕಡ್ಡಿಯನ್ನು ತಗೊಂಡ್ಬಿಟ್ಟು ನೋಡಿ, ಆ ಹೊಲಲ್ಲಿ ಏನಾದರೂ ಇದೆಯಾ ಅನ್ನೋದನ್ನು ಫಸ್ಟ್ ಚೆಕ್ ಮಾಡಬೇಕು. ತೊಳೆಯುವಂತಹ ಟೈಮಲ್ಲಿ ಚೆಕ್ ಮಾಡಿಬಿಟ್ಟು ಏನಾದರೂ ಸಿಕ್ಕಾಕೊಂಡ್ರೆ ಈ ಥರ ಕಡ್ಡಿಯ ಮುಖಾಂತರ ಎಲ್ಲವೂ ಕ್ಲೀನ್ ಮಾಡ್ಕೊಳ್ಳಿ. ಓಕೆ. ಈ ಹೋಲ್ ಯಾವಾಗಲೂ ನೋಡಿ, ಅದರಲ್ಲಿ ಏನೇ ಒಂದು ಪದಾರ್ಥ ಮಾಡಿದಾಗ ಸಿಕ್ಕಾಕೊಂಡು ಇರಬಾರ್ದು. ಓಕೆನಾ. ಖಾಲಿ ಇರಬೇಕು. ಮತ್ತು ನಾವು ಕಣ್ಣಿಂದ ನೋಡಿದಾಗ ಅದು ಹೋಲ್ ಕಾಣ್ತಾ ಇರಬೇಕು. ಆ ಥರ ಇದ್ದರೆ ಅದು ಪರ್ಫೆಕ್ಟಾಗಿ ಇರುತ್ತೆ. ಓಕೆ. ಇದನ್ನು ಚೆಕ್ ಮಾಡಿ. ಈ ಥರ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಬರಸ್ಟ್ ಆಗಲ್ಲ. ಜೊತೆಗೆ ಕೇರ್ಫುಲ್ಲಾಗಿ ಮಾಡ್ಬೋದು. ಓಕೆ. ನಾವೆಲ್ಲ ಅಬ್ಸರ್ವ್ ಮಾಡಲ್ಲ, ಡೈರೆಕ್ಟಾಗಿ ಅಡುಗೆಯನ್ನು ಮಾಡಿದಾಗ ಈ ಸಮಸ್ಯೆ ಆಗ್ತಾ ಇರುತ್ತೆ. ಸೊ ಈ ಒಂದು ಟ್ರಿಕ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಂದು ಹೊಸ ಟ್ರಿಕ್ಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಎಂಜಾಯ್ ಮಾಡ್ತಾ ಇರಿ. ಶುಭವಾಗಲಿ. ಬಾಯ್.